ಚಿತ್ರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮಗೆಲ್ಲ ಗೊತ್ತು ಕೆ ನಂಜುಂಡ ಅವರು ಡೈಲಾಗ್ ರೈಟ್ರು. ಪಟಪಟ ಅಂತ ಡೈಲಾಗ್ ಹೇಳ್ತಾ ಇದ್ರೆ ಕ್ಯಾರೆಕ್ಟರ್ ಅದು ತುಂಬಾ ಖುಷಿ ಆಗುತ್ತೆ. ಒಂದು ಕಾಮಿಡಿ ಬೇಸ್ಡ್ ಮೂವಿ ಕೂಡ ತುಂಬ ಬರೆದಿದ್ದಾರೆ, ಕುರಿಗಳು ಸರ್ ಕುರಿಗಳೇ ಎಕ್ಸಾಂಪಲ್ ಹೇಳೋದಾದರೆ. ಆಮೇಲೆ ಕುಟುಂಬ, ಗೋಕರ್ಣ, ಈ ಥರ ಓಮಲ್ಲಿಗೆ ಅಂತ ಸೀರಿಯಸ್ ಮೂವಿ, ಕೌಟುಂಬಿಕ ಚಿತ್ರಗಳಿಗೂ ಕೂಡ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಬನ್ನಿ ಅವ್ರ ಡೈಲಾಗ್ಸ್ ಬರೆದಿರೋದ್ರಲ್ಲಿ ಅವರ ಮಿಸ್ಸಸ್ಗೆ ಯಾವ್ದು ಇಷ್ಟ ಅಂತ ಕೇಳೋಣ. ಸೊ ಸಾಯಿ ಪ್ರಸನ್ನ ಅವರೇ, ನಿಮಗೆ ನಿಮ್ಮ ಯಜಮಾನರು ಡೈರೆಕ್ಟ್ರು ಕೂಡ ಹೌದು, ಡೈಲಾಗ್ ರೈಟ್ರು ಕೂಡ ಹೌದು. ಅವ್ರ ಮೂವಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ, ತುಂಬ ಇಷ್ಟ ಅಂದರೆ? ಅವ್ರ ಫಿಲ್ಮ್ನಲ್ಲಿ ನನಗೆ ಕನಸಲ್ಲೂ ನೀನು ಮನಸ್ಸಲ್ಲಿ ನೀನು ತುಂಬ ಇಷ್ಟ ಆಗಿತ್ತು ಫಿಲ್ಮು. ಬಟ್ ಐ ಡೋಂಟ್ ನೋ ಅವ್ರ ಬ್ಯಾಡ್ ಲಕ್, ಅದು ಚೆನ್ನಾಗಿ ಓಡಲಿಲ್ಲ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಅವರೇ ಬರೆದಿದ್ರು. ಬಟ್ ತುಂಬ ನೋಡಿದ್ದೀನಿ, ತುಂಬ ಸಲನೂ ನೋಡಿದ್ದೀನಿ. ಬಟ್ ಐ ಲೈಕ್ ದ ಮೂವಿ ವೆರಿ ಮಚ್. ಬಟ್ ಅದು ಐ ಡೋಂಟ್ ನೋ ವೈ ಡಿಡ್ ನಾಟ್ ಕ್ಲಿಕ್. ಓಕೆ, ಕಾಮಿಡಿ ಮೂವಿ ಕೂಡ ಡೈಲಾಗ್ ಬರೆದಿದ್ದಾರೆ. ಸೊ ನಾ ಹೇಳಿದಾಗೆ ಕೌಟುಂಬಿಕ ಚಿತ್ರಗಳಿಗೂ ಕೂಡ ಸಾಕಷ್ಟು ಚಿತ್ರಗಳಿಗೆ ಡೈಲಾಗ್ ಬರೆದಿದ್ದಾರೆ. ಅವ್ರ ಡೈಲಾಗ್ಸ್ ತುಂಬ ಫೇಮಸ್. ನಿಮ್ಗೆ ಯಾವ್ದು ಇಷ್ಟ ನಿಮ್ಮ ಯಜಮಾನ ಬರೆದಿರೋ ಡೈಲಾಗ್ಸ್ ಸ್ಕ್ರಿಪ್ಟ್ಗಳಲ್ಲಿ? ಈ ಹೆಣ್ಮಕ್ಳೇ ಅಷ್ಟು ನಾನು ಮದುವೆಗೆ ಮುಂಚೆ ಮುಟ್ಟಕ್ಕೆ ಬಿಡಲ್ಲ, ಮದುವೆ ಆದಮೇಲೆ ಮುಟ್ಟಂಗೆ ಇರಲ್ಲ ಅಂತ ಹೇಳಿ ಬರೆದಿದ್ರು. ಅಂತೂ ಜಗಳ ಆಡ್ತಾ ಇದ್ದೆ ನಾನು, ನಂಗೆ ಗೊತ್ತು ನನ್ನ ಬಗ್ಗೆನೇ ಬರೀತಾ ಇರ್ತೀರಾ ನೀವು ಅಂತ. ಅವ್ರು ಹೇಳ್ತಾರೆ ನನ್ನ ಹೆಂಡತಿಗೆ ಫೀಮೇಲ್ ಮಸ್ಕಿಟೋ ಕಚ್ಚಿದ್ರು ಡೌಟು ಅಂತ. ಓಕೆ, ನೀವು ಯಾವಾಗಲೂ ಡೌಟ್ ಪಡ್ತೀರ ಅವ್ರ ಮೇಲೆ? ಒಂದೊಂದು ಸಲ ತುಂಬ ಮಾತಾಡಿದ್ರೆ ಹುಡುಗಿಯವ್ರ ಹತ್ರ, ಬಿಕಾಸ್ ಇಟ್ ಡಸಂಟ್ ಟಾಕ್ ಟು ಮೀ, ಜಾಸ್ತಿ ಮಾತಾಡಲ್ಲ. ಅದಕ್ಕೆ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸ್ಟೋರಿ ಬಗ್ಗೆ, ಅದು ಇದು. ಇಫ್ ದೇ ಕಾಂಟ್ ಮೀಟ್ ಅಂದರೆ ಫೋನಲ್ಲಿ ಮಾತಾಡ್ತಾರೆ. ನಾನು ಹೇಳ್ತೀನಿ ಎಷ್ಟೊತ್ತು ಫೋನ್ ಮಾತಾಡ್ತೀರ, ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳ್ತಾ ಇರ್ತೀನಿ. ಅವರು ಮೂವಿಗಳಿಗೆ ಡೈಲಾಗ್ ಬರೆಯುವಾಗ ಏನಾದರೂ ನಿಮ್ಮ ಹತ್ರ ಹೇಳ್ತಾರ, ಶೇರ್ ಮಾಡ್ಕೋತಾರ, ಈ ಥರ ಮೂವಿ ಇದೆ, ಈ ಥರ ಕ್ಯಾರೆಕ್ಟರ್ ಇದೆ ಒಂದು ಅಂತ ನಿಮ್ಮ ಹತ್ರ ಏನಾದರೂ ಮಾತಾಡ್ತಾರೆ? ಹಾಂ, ಕೆಲವು ಸಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಬರೆಯೋವಾಗ ಸ್ಟೋರಿ ಅಥವಾ ಏನಾದರೂ, ಒಂದೊಂದು ಸಲ. ಬಟ್ ನಾನು ಜಾಸ್ತಿ ನೀನು ಐಡಿಯಾ ತೊಗೊಳಕ್ಕಾಗಲ್ಲ, ಸ್ಟೂಪಿಡ್ ಐಡಿಯಾಸೇ ಕೊಡ್ತೀಯ ನೀನು ಅಂತ. ಅವ್ರು ಆ್ಯಕ್ಚುಲಿ ಒಂದು ಫಿಲ್ಮ್ನಲ್ಲಿ ಒಂದು ಡೈಲಾಗ್ ಬರ್ತಿದ್ರು, ಅದು ಓಂಕಾರ ಫಿಲ್ಮ್ ಅನಿಸುತ್ತೆ, ಪ್ರೀತಿ ಜಂಗಾನಿಯೋ ಮತ್ತು ಉಪೇಂದ್ರ ಅವ್ರದ್ದು ಫಿಲ್ಮ್ ಅದು. ಅದರಲ್ಲಿ ಒಂದು ಡೈಲಾಗ್ ಬರೆದಿದ್ರು ಅವಳಿಗೆ, ಸಣ್ಣಕ್ಕಿದ್ದಾಳಲ್ಲ ಅವಳು, ಆಮೇಲೆ ಅದ್ರೇನೋ ಮುಟ್ಬೇಡ, ಗಂಡಸರು ಮುಟ್ಟಕ್ಕೆ ಮುಂಚೆ ಸತ್ತೋಗೋದು ಒಳ್ಳೇದು ಅಂತಾಳೆ. ಅದಕ್ಕೆ ನಾನು ಏನೋ ಸೊಂಟ ಮುಟ್ಬೇಡ ಏನೋ ಅಂತಾಳೆ. ಅದಕ್ಕೆ ಇವರು ಸೊಂಟ ಇದ್ದರೆ ತಾನೇ ನೀನು ಮುಟ್ಟಕ್ಕೆ ಅಂತೆಲ್ಲ ಬರೆದಿದ್ದಾರೆ. ನಾನು ಅದಕ್ಕೆ ಇವ್ರ ಹತ್ರ ಹೇಳಿದೆ, ಪಾಪ ಅವಳು ಹಿಂದಿ ಅವಳಿಗೆ ಅರ್ಥ ಆಗಲ್ಲ ಅಂತ ಇಂತಿಂತ ಡೈಲಾಗ್ ಬರೆದಿದ್ದಾರೆ, ಕನ್ನಡದವರಾಗಿದ್ದರೆ ಹೋಗ್ತಾ ಇದ್ರ ಹಿಂಗೆ ಡೈಲಾಗ್ ಬರೆದ್ರೆ ಅಂತ ಹೇಳಿ ಅವ್ರ ಹತ್ರ ತಮಾಷೆ ಮಾಡ್ತಾಯಿದ್ದೆ ನಾನು. ಕುಟುಂಬ, ಗೋಕರ್ಣ, ಆಲ್ಮೋಸ್ಟ್ ಈ ಫಿಲ್ಮ್ಸು ನೋಡಿದ್ದೀನಿ ನಾನು. ಸೊ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಸ್ ಎ ಟೋಲ್ಡ್, ಫಸ್ಟ್ ಪಿಕ್ಚರು ಅದು ತುಂಬ ಚೆನ್ನಾಗಿತ್ತು, ಕನಸಲ್ಲೂ ನೀನು ಮನಸ್ಸಲ್ಲಿ ನೀನು. ಆಮೇಲೆ ಅದು ಚೆನ್ನಾಗಿ ಹೋಗ್ತಾಯಿತ್ತು, ಈಶತ್ತಮ್ಮಂದ ಹೆಣ್ಣು. ಬಟ್ ಇನ್ ಬಿಟ್ವೀನ್ ಐ ಡೋಂಟ್ ನೋ ಏನಾಯಿತು ಅಂತ. ಸೊ ಮೋಸ್ಟ್ಲಿ ಅವರು ಒಂದು 55 ಮೂವೀಸ್ ಬರೆದಿದ್ದಾರೆ. ಆ್ಯಂಡ್ ಎಲ್ಲ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಕಾಂಪ್ಲಿಮೆಂಟ್ಸ್ ಜಾಸ್ತಿ ಕೊಡ್ತೀರಾ ಹೇಗೆ ಅಂತ ನೀವು? ಅದೇ ಅವ್ರಿಗೆ ಇರೋ ಇದು ಟ್ಯಾಲೆಂಟ್ಗೆ ಐ ಫೀಲ್ ಅವ್ರಿಗೆ ಸಿಗ್ತಿರೋದು ಇದು ತುಂಬ ಕಡಿಮೆ ಇಲ್ಲಿ ಅಂತ ವ್ಯಾಲ್ಯೂ ಈ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ಸಿಕ್ಕಾಪಟ್ಟೆ ನಾಲೆಜ್ ಇದೆ ಅವ್ರಿಗೆ, ಆ್ಯಸ್ ಐ ಹ್ಯಾವ್ ಟು ಸೇ, ಬಿಕಾಸ್ ಇಟ್ ಡಸಂಟ್ ವೇಸ್ಟ್ ಇಸ್ ಟೈಮ್ ಆಲ್ವೇಸ್ ಇನ್ ಟು ವರ್ಕ್. ಅವ್ರು ಯಾವುದು ಇಟಾಲಿಯನ್ ಫಿಲ್ಮಿಂದ ಹಿಡಿದು ಫ್ರೆಂಚ್ ಫಿಲ್ಮಿಂದ ಹಿಡಿದು ಎಲ್ಲ ವಾಚ್ ಮಾಡಿ ಈಸ್ ಹ್ಯಾವಿಂಗ್ ಸೋ ಮಚ್ ನಾಲೆಜ್ ಅಬೌಟ್ ಮೂವೀಸ್, ಆಸ್ ಐ ಹ್ಯಾವ್ ಟು ಟೆಲ್. ಅವರ ವರ್ಕ್ ಬಗ್ಗೆ ನಿಮಗೇನು ಅನ್ಸುತ್ತೆ? ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಂದರೆ, ಬಿಕಾಸ್ ಐ ಆಮ್ ನಾಟ್ ವೆರಿ ಮಚ್ ನ್ಯೂ ಟು ದಿಸ್ ಫೀಲ್ಡ್, ಬಿಕಾಸ್ ಮೈ ಫಾದರ್ ವಾಸ್ ಅ ಹೀರೋ, ಶಶಿಧರ್ ಅಂತ. ಆ್ಯಂಡ್ ಹಿಸ್ ಫಸ್ಟ್ ಮೂವಿ ವಾಸ್ ವಿತ್ ಲೀಲಾವತಿ ಆಸ್ ಹೀರೋಯಿನ್. ಆ್ಯಂಡ್ ಮೈ ಮಂಗಲ ಯೋಗ ಅಂತ ಫಸ್ಟ್ ಫಿಲ್ಮ್ ಮೈ ಪಪ್ಪಾಸ್. ಸೊ ರಾಜ್ಕುಮಾರ್ ಅವರು ಇವ್ರನ್ನ ತುಂಬ ಸಲ ಮೀಟ್ ಮಾಡಿದ್ದೀನಿ. ಕುದುರೆ ಮುಖಕ್ಕೆಲ್ಲ ಶೂಟಿಂಗ್ ಬರ್ತಾಯಿದ್ರು ಅವರೆಲ್ಲ ಆವಾಗ. ಸೊ ಗೆಸ್ಟ್ ಹೌಸಲ್ಲೆಲ್ಲ ನಾನು ಚಿಕ್ಕ ಮಕ್ಕಳಿದ್ವಿ, ನಾವು 6-7ನೇ ಕ್ಲಾಸು, ಅವಾಗೆಲ್ಲ ಮೀಟ್ ಮಾಡಿದ್ದೀನಿ. ಬಟ್ ಮೈ ಪಪ್ಪ ಇಸ್ ನೋ ಮೋರ್ ನಾವು. ಸೊ ನಮ್ಮಮ್ಮ ನಮ್ಮ ಶೋಭಾರಾಣಿ ಅಂತ, ಅವರು ಕಟಾರಿ ವೀರ ಅದರಲ್ಲೆಲ್ಲ ಮಾಡಿದ್ದಾರೆ. ಸೊ ಲೈಕ್ ನನಗೆ ಈ ಇಂಡಸ್ಟ್ರಿ ಬಗ್ಗೆ ಅಷ್ಟೇನು ಅಂದರೆ ಐ ಆಮ್ ವೆರಿ ನ್ಯೂ ಅಂತ ಅನಿಸಲ್ಲ, ಬಿಕಾಸ್ ಮೈ ಬ್ಯಾಕ್ಗ್ರೌಂಡ್ ತುಂಬ ಜನ ನಮ್ಮ ಫಿಲ್ಮ್ಸ್ನಲ್ಲಿ ಅಥವಾ ನಮ್ಮದು ಶೆಟ್ಟೀಸ್ ನಮ್ಮ ಇದರಲ್ಲೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಇನ್ ಇಂಡಸ್ಟ್ರಿ ಓನ್ಲಿ. ಸೊ ನನಗೆ ಅಂದರೆ ಇವಾಗ ನಂಗೆ ಫಸ್ಟ್ ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ, ಬಿಕಾಸ್ ಇವ್ರು ಟೈಮಿಂಗ್ಸು ಹೋಗೋದು ಬರೋದು ಅಥವಾ ಆಲ್ ದ್ಯಾಟ್. ಬಟ್ ಇವಾಗ ನನಗೆ ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್, ನಂಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಓಕೆ, ಸೊ ಇನ್ನು ಕನ್ನಡ ಡೈಲಾಗ್ ಬರೆಯೋದನ್ನು ಕಲ್ತ್ಕೊಂಡ್ಬಿಟ್ರೆ ಮುಗೀತು. ಇವಾಗ ನನ್ನ ಮಗಳಿಗೆ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತೊಗೊಂಬಂದಿದ್ದಾರೆ ಬುಕ್ಸ್. ಸೊ ಐ ಆಮ್ ಟೀಚಿಂಗ್ ಹರ್, ವಿತ್ ಹರ್ ಐ ವಿಲ್ ಆಲ್ಸೋ ಲರ್ನ್ ಕನ್ನಡ. ಸೊ ಐ ವಿಲ್ ಬಿಕಮ್ ಹಿಸ್ ಅಸಿಸ್ಟೆಂಟ್. ಸೊ ಐ ಕ್ಯಾನ್ ಈಟ್ ಹಿಸ್ ಹೆಡ್. 24 hours ತಲೆ ತಿನ್ಬೋದಲ್ಲ ಅವಾಗ. ನಿಮ್ಮ ಹಸ್ಬೆಂಡ್ ಬಗ್ಗೆ ಒನ್ ವರ್ಡಲ್ಲಿ ಹೇಳೋದಾದ್ರೆ ಏನು ಅಂತೀರ ಅವ್ರ ಬಗ್ಗೆ? ಏನು ವಂಡರ್ಫುಲ್ ಪರ್ಸನ್, ಇಟ್ ಟೇಕ್ಸ್ ಲಾಟ್ ಆಫ್ ಕೇರ್. ನನ್ನ ಬಗ್ಗೆ ಅಂತನೂ ಅಲ್ಲ, ಈಸ್ ವೆರಿ ಮಚ್ ಕೇರಿಂಗ್ ಟುವರ್ಡ್ಸ್ ಎವ್ರಿಬಡಿ. ತುಂಬ ಹೆಲ್ಪ್ಫುಲ್ ನೇಚರ್, ವೆರಿ ನೈಸ್ ಪರ್ಸನ್ ಅಂತ ಹೇಳಬೇಕಂತ ಐ ವುಡ್ ಲೈಕ್ ಟು ಎಂಡ್ ದಿಸ್ ಪ್ರೋಗ್ರಾಮ್.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಸಾಯಿ ಪ್ರಸನ್ನ ಅವರು ನಂಜುಂಡ ಅವರ ಧರ್ಮಪತ್ನಿ ಹೇಳ್ತಾ ಇದ್ರು, ಅಡ್ಜಸ್ಟ್ಮೆಂಟ್ ನೋಡಿ, ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಅವರು ಆ್ಯಕ್ಚುಲಿ ಸೌತ್ ಕೆನರಾದವರು, ಬಟ್ ಇವ್ರಿಗೆ ಇಷ್ಟ ಆಗುವಂಥ ಅಡುಗೆನ ಕಲ್ಕೊಂಡ್ರು, ಇವರ ರಿಚುವಲ್ಸ್ಗೆಲ್ಲ ಹೊಂದ್ಕೊಂಡ್ರು. ಸೊ ಪತಿ ಪತ್ನಿಯಲ್ಲಿ ಇರೋದು ಅದೊಂದೇ ಮೇನ್, ಅಂದರೆ ಪ್ರೀತಿಯ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು, ಹೊಂದಾಣಿಕೆ ಮುಖ್ಯ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಆ್ಯಂಡ್ ಮೋರೋವರ್ ಅವರ ಫಿಲ್ಮ್ಗೆಲ್ಲ ಒಂದು ಡೈಲಾಗ್ಸ್ ರೈಟಿಂಗ್ ಎಲ್ಲದಕ್ಕೂ ಕೂಡ, ಅಂದರೆ ಆ ಫಿಲ್ಮ್ ಏನೇನು ಬರೀಬೇಕು ಅದಕ್ಕೆಲ್ಲ ಸ್ಫೂರ್ತಿ ಮೋಸ್ಟ್ಲಿ ಇಂಡೈರೆಕ್ಟ್ ಆಗಿ ಇವರೇ ಇರಬೇಕು. ಯಾಕಂದರೆ ತುಂಬ ಮಾತಾಡ್ತೀನಿ ನಾನು, ತುಂಬ ಮಾತಾಡೋಲ್ಲ ಅಂತ ಹೇಳ್ತಾ ಇದ್ರು. ಸೊ ಎನಿವೇ ಅವ್ರಿಗೆ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ನಮ್ಮ ಕಡೆಯಿಂದ. ಸೊ ಇವತ್ತಿನ ಸುಹಾಸಿನಿಯನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.